5 ವರ್ಷಗಳ ಭೈರಾದೇವಿಯ ಒಂದು ಚಿತ್ರತಂಡದ ಪರಿಶ್ರಮ ಇವತ್ತು ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲದೆ 3 ಭಾಷೆಗಳಲ್ಲಿ ಭೈರಾದೇವಿಯ ದರ್ಶನ ಆಗಿದೆ. ಸದ್ಯ ಇದರ ಬಗ್ಗೆ ಮಾತನಾಡೋದಕ್ಕೆ ಭೈರಾದೇವಿ ಚಿತ್ರದ ನಿರ್ಮಾಪಕರಾಗಿರುವಂತಹ ರವಿ ಯಾದವ್ ಅವರು ನಮ್ಮ ವಿಸ್ತಾರ ನ್ಯೂಸ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಫಸ್ಟ್ ಶೋ ಫುಲ್ ಹೌಸ್ಫುಲ್ ಆಗಿದೆ. ಅವರ ಸಂತೋಷವನ್ನು ಅವ್ರ ಮುಖದಲ್ಲೇ ನೀವೇ ನೋಡ್ಬೋದು. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. 3 ಭಾಷೆಗಳಲ್ಲಿ ಭೈರಾದೇವಿ ಸಿನಿಮಾ ಅಬ್ಬರಿಸ್ತಾ ಇದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಗ್ತಾಯಿದೆ ಸರ್. ಓಪನಿಂಗ್ ನೋಡಿದ್ದೀರಾ ನೀವೇ ಎಲ್ಲ. ತುಂಬ ಖುಷಿಯಾಗಿ ಒಂದೆರಡು ಸ್ಟೆಪ್ಪು ಕೂಡ ಹಾಕಿದ್ವಿ ಥಿಯೇಟ್ರ್ ಮುಂದೆ. ತುಂಬ ಹ್ಯಾಪಿ ಅನ್ನಿಸ್ತಾ ಇದೆ ನಮಗೆ. ಫಸ್ಟ್ ಶೋ ಬಂದುಬಿಟ್ಟು ಸಿನಿಮಾವನ್ನು ನೋಡಿರುವಂಥ ಆಡಿಯನ್ಸ್ ಎಲ್ಲರೂ ಸಹ ಒಂದು ವೈಬ್ರೇಷನ್ ಮೂಲಕ ಬರ್ತಾ ಇದ್ದಾರೆ. ಯಾಕಂತಂದರೆ ಇಲ್ಲೇ ಇನ್ನೂ ನವರಾತ್ರಿ ಹಬ್ಬ ಇವಾಗ ಶುರುವಾಯಿತು. ಬಟ್ ನವರಾತ್ರಿಗಳಲ್ಲಿ ಎಲ್ಲ ದೇವಿಗಳು ಸಹ ಒಟ್ಟಿಗೆ ರಾಧಿಕಾ ಅವರಲ್ಲಿ ನೋಡ್ತಿದ್ದಾರೆ. ಸೊ ಅದು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಸರ್, ಈ ದಸರಾ ಹಬ್ಬಕ್ಕೆ ನವರಾತ್ರಿ ಹಬ್ಬಕ್ಕೆ ನಮ್ಮದು ಸಡನ್ನಾಗಿ ಡಿಸಿಷನ್ ತೊಗೊಳೋಂಥ ಸಿನಿಮಾ. ಬಟ್ ನೋಡಿ, ಡೇಟು ಕೂಡ ನಮ್ಗೆ ಕರೆಕ್ಟಾಗಿ ಈ ಡೇಟ್ಗೆ ಆ್ಯಪ್ಟ್ ಆಗಿದೆ. ಸೊ ತುಂಬಾ ಖುಷಿ ಆಗ್ತಾಯಿದೆ ನಮಗೆ ಆ್ಯಕ್ಚುಲಿ. ಇವತ್ತಿನ ಓಪನಿಂಗ್ ರೆಸ್ಪಾನ್ಸ್ ನೋಡಿದಾಗ ಸೊ ಒಳ್ಳೆ ರೆಸ್ಪಾನ್ಸ್ ಇದೆ. ಇನ್ನು ನಾಳೆಯಿಂದ ಇನ್ನಷ್ಟು ಜಾಸ್ತಿ ಥಿಯೇಟರ್ಸ್ಗಳಾಗ್ತಾಯಿದೆ. ಅದು ಇನ್ನೂ ಖುಷಿ ನಮಗೆ. ಸೊ ಹೇಳಬೇಕು ಅಂದರೆ ಜನ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂತೇಳಿ ಅನ್ಕೊತೀನಿ. ಸಿನಿಮಾ ನೋಡಿರುವಂಥ ಪ್ರತಿಯೊಬ್ಬರೂ ಸಹ ರಾಧಿಕಾ ಅವರಲ್ಲಿ ಒಂದು ವರ್ಸಟೈಲ್ ಆ್ಯಕ್ಟ್ರೆಸ್ ಅಂತಂದರೆ ಕೇವಲ ಒಂದು ಇದಕ್ಕೆ ಮಾತ್ರ, ಅಂದರೆ ಒಂದು ಆ್ಯಕ್ಷನ್ಸ್ ಆಗಿರ್ಬೋದು ಅಥವಾ ಆಡೋದಕ್ಕಾಗಿರ್ಬೋದು, ನಗೋದಕ್ಕಲ್ಲ, ಪ್ರತಿಯೊಂದು ಸೀನು ಸಹ ಗೂಸ್ ಬಂಪ್ಸ್ ಬರುತ್ತೆ. ಆ ಥರ ಇದೆ ಅನ್ನುವಂಥ ಒಂದು ವೈಬ್ರೇಷನ್ ಮೂಲಕ ಬರ್ತಾ ಇದ್ದಾರೆ. ಅಂದರೆ ಪಾಸಿಟಿವ್ ಫಸ್ಟ್ ಡೇನೇ ಬಂದಿದೆ. ಸೊ ಆ ರೆಸ್ಪಾನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್? ಅದೇ ಹೇಳಿದೆ ನಾನು ಸರ್, ಇಷ್ಟು ವರ್ಷದ ನಮ್ಮ ಶ್ರಮಕ್ಕೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್ ಪಬ್ಲಿಕ್ಕಿಂದ. ಸೊ ನೋಡಿದವ್ರು ಪ್ರತಿಯೊಬ್ಬರೂ ಯಾರು ಚೆನ್ನಾಗಿಲ್ಲ ಅಂತ ಹೇಳ್ತಾಯಿಲ್ಲ, ಎಲ್ಲ ಸೂಪರ್. ಇದು ನೋಡಬೇಕಂದ್ರೆ ಒಂದು ಗುಂಡಿಗೆ ಇರಬೇಕು ಅಂತ ಹೇಳಿದ್ರು ಒಂದಷ್ಟು ಜನ. ತುಂಬ ಖುಷಿ ಆಯಿತು ಸರ್ ನಮಗೆ. ನೋಡಿ, ಸಿನಿಮಾ ಅಂತೂ ಬರ್ತಾ ಇದ್ರೆ ಒಂದು ಪಾರ್ಟ್ 1 ಪಾರ್ಟ್ 2 ಎಲ್ಲ ಬರ್ತಾ ಇದೆ. ಸೊ ಪಾರ್ಟ್ 2 ಬಗ್ಗೆ ಈಗ ನಿರೀಕ್ಷೆಗಳು ಹೆಚ್ಚಾಗಿದೆ. ಸೊ ಒಂದೊಂದು ಕ್ಷಣವೂ ಸಹ ವೈಬ್ರೇಷನ್ ಮೂಲಕ ಇದೆ. ಪಾರ್ಟ್ 2 ಯಾವಾಗ ಬರ್ಬೋದು ಅಂತ ಸರ್? ಆಯಿತು ಅಂತಂದರೆ ಎಲ್ಲ ಒಂದು ಮುಂದಿನ ವರ್ಷದಲ್ಲಿ ಪಾರ್ಟ್ 2 ಬರುತ್ತೆ ಅಂತೇಳಿ ಅನ್ಕೊತೀನಿ. ಬಟ್ ಏನು ಸ್ಟ್ರಗಲ್ ಮಾಡ್ತೀವಿ ಅಂತ ಗೊತ್ತಿಲ್ಲ ಪಾರ್ಟ್ 2ಗೆ. ಯಾಕಂದರೆ ಅದನ್ನು ತುಂಬ ಎಫರ್ಟಿವ್ ಆಗಿ ಕತೆ ರೆಡಿ ಮಾಡ್ಕೊಂಡಿದ್ದಾರೆ. ಬಟ್ ಅದು ಹೆಂಗಾಗುತ್ತೆ ಅಂತೇಳಿ ನಂಗೆ ಗೊತ್ತಿಲ್ಲ. ಬಟ್ ಮುಂದಿನ ವರ್ಷ ಅಂತೂ ಸ್ಟಾರ್ಟ್ ಮಾಡ್ತೀವಿ ನಾವು. ಮೇಡಮ್ ಅವ್ರಿಗೆ ಇವತ್ತು ಸಿನಿಮಾ ಎಲ್ಲ ಒಟ್ಟಿಗೆ ಕೂತ್ಬಿಟ್ಟು ನೋಡಿದ್ದೀರಾ. ಸೊ ಸಂಜೆ ಹೋಗಿ ಯಾವ ರೀತಿ ಕಮೆಂಟ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ಖಂಡಿತ ಇವಾಗ ಅದೇ ನನಗೆ ಅರ್ಜೆಂಟ್ ಇದೆ. ಮನೆಗೆ ಹೋಗಬೇಕು, ಅವಳೊಂದು ಸತಿ ಭೇಟಿ ಮಾಡಬೇಕು. ಇನ್ನು ಏನೆಲ್ಲ ಮಾಡೋಣ, ಎಲ್ಲಿಗೆ ಹೋಗೋಣ ಅಂತೇಳಿ ನೋಡಬೇಕು. ಬಿಕಾಸ್ ವಿಸಿಟ್ ಇವಾಗ ಇನ್ಮೇಲಿಂದ ಜಾಸ್ತಿ ಆಗುತ್ತೆ ನಮ್ಮದು. ಸೊ ನಾನು ಹೋದ್ಮೇಲೆಲ್ಲ ಪ್ಲಾನಿಂಗ್ ಆಗುತ್ತೆ ಸರ್ ಇವಾಗ. ಕನ್ನಡ ಸಿನಿ ಪ್ರೇಕ್ಷಕರಿಗೆ ಸೊ ಭೈರಾದೇವಿ ಚಿತ್ರತಂಡ ಆಗಿರ್ಬೋದು, ನಿರ್ಮಾಪಕರಾಗಿ ನೀವಾಗಿರ್ಬೋದು, ಮೇಡಮ್ ಅವ್ರ ಕಡೆಯಿಂದ ಆಗಿರ್ಬೋದು, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ಎಲ್ಲ ಕನ್ನಡ ಅಭಿಮಾನಿಗಳಲ್ಲಿ ಒಂದೇ ಒಂದು ರಿಕ್ವೆಸ್ಟು. ಖಂಡಿತ ಎಲ್ಲರೂ ನಮ್ಮ ಇಡೀ ಸಿನಿಮಾ ತಂಡ ಹೇಳ್ತಾರೆ, ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಬಂದು ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ. ಬಿಕಾಸ್ ನಾವು ಏನಕ್ಕೆ ಹೇಳ್ತೀವಿ ಅಂತಂದರೆ, ಇಂಥ ಕೆಲವೊಂದು ಒಳ್ಳೆ ಸಿನಿಮಾಗಳು ನಾವು ಟಿ ವಿನಲ್ಲಿ ನೋಡಿದ್ರೆ ಅದಕ್ಕೆ ಮಜಾ ಅನ್ಸೋದಿಲ್ಲ. ಇಲ್ಲಿ ಬಂದು ನೋಡಿದ್ರೆ ಅದು ಸೌಂಡ್ ಎಫೆಕ್ಟು, ಕ್ವಾಲಿಟಿ, ಅವ್ನ ಸ್ಕ್ರೀನ್ ಮೇಲೆ ಯಾವ ರೀತಿ ಇರುತ್ತೆ ಅಂತೇಳಿ ನೀಟಾಗಿ ಅದನ್ನು ನಂದು ಎಂಜಾಯ್ ಮಾಡ್ಬೋದು. ಅದು ಅಲ್ದಿರ ಎಷ್ಟೋ ಚಿತ್ರಮಂದಿರಗಳು ಕ್ಲೋಸ್ ಆಗೋ ಲೆವೆಲ್ಗೆ ಬಂದಿದೆ. ಅದೇನಕ್ಕೆ ಅಂದರೆ ಇವತ್ತು ಟಿ ವಿನಲ್ಲಿ ನೋಡ್ತಾ ಇರೋದ್ರಿಂದ ದಯವಿಟ್ಟು ಬಂದು ಥಿಯೇಟ್ರ್ ನೋಡಿ. ನಮ್ಮ ಸಿನಿಮಾ ಥಿಯೇಟರ್ನವ್ರನ್ನ ಉದ್ಧಾರ ಮಾಡಿ, ನಟರನ್ನ ಉದ್ಧಾರ ಮಾಡಿ, ಕೆಲಸ ಮಾಡೋಂಥವ್ರನ್ನ ಉದ್ಧಾರ ಮಾಡಿ. ನೀವೆಲ್ಲ ಥಿಯೇಟ್ರಿಗೆ ಬಂದರೆ ಮಾತ್ರ ಸಾಧ್ಯ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ವಿಶ್ವರ ನ್ಯೂಸ್ ಒಂದಷ್ಟು ಮಾಹಿತಿ ಶೇರ್ ಮಾಡ್ಕೊಂಡು ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಇದಿಷ್ಟು ನಿರ್ಮಾಪಕರಾಗಿರುವಂಥ ರವಿಯವರ ಮಾತು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್, ಬೆಂಗಳೂರು.